ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯಲ್ಲಿ ಬರುವಂತಹ ಕನ್ನಡ ಪಾಠದಲ್ಲಿ ಕನ್ನಡ ಮೌಲ್ವಿ ಮೊದಲನೇ ಪಾಠವಾದಂತಹ ಗದ್ಯ ಭಾಗದಲ್ಲಿ ಬರುವಂತಹ ಕನ್ನಡ ಮೌಲ್ವಿ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮೌಲ್ವಿ ಏನಿದು ಕನ್ನಡ ಮೌಲ್ವಿ ಅಂತ ಅಂದ್ರೆ, ಕನ್ನಡ ಅಂದ್ರೆ ಮಕ್ಕಳು ನಿಮಗೆಲ್ಲ ಗೊತ್ತಿದೆ, ಕನ್ನಡ ಅಂದ್ರೆ ಭಾಷೆ. ಮೌಲ್ವಿ ಅಂದ್ರೆ ಏನು? ಮೌಲ್ವಿ ಅಂದ್ರೆ ಮುಸ್ಲಿಂ ಗುರು. ಮೌಲ್ವಿ ಅರ್ಥ ಏನೇ ಹೇಳಿ? ಮುಸ್ಲಿಂ ಗುರು ಅಂತ. ಹಾಗಾದ್ರೆ ಈ ಮುಸ್ಲಿಂ ಗುರು ಕನ್ನಡ ಮೌಲ್ವಿ ಅಂತ ಬಂದೆ, ಏನಿದ್ರ ಅರ್ಥ ಅಂದ್ರೆ ಮಕ್ಕಳೇ, ಮೌಲ್ವಿ ಅನ್ನೋರು ಮುಸ್ಲಿಂ ಗುರು, ಕನ್ನಡದ ಮೌಲ್ವಿ ಅಂತ ಅಂದ್ರೆ ಇವ್ರು ಯಾವ ರೀತಿ ಕನ್ನಡದ ಭಾಷೆ ಬಗ್ಗೆ ಯಾವ ರೀತಿ ಪ್ರೇಮ ಇಟ್ಕೊಂಡಿದ್ರು, ಮತ್ತೆ ಆ ಭಾಷೆನ ಯಾವ ರೀತಿ ಅವರು ಸ್ವೀಕರಿಸ್ತಾ ಇದ್ರು, ಜೊತೆಗೆ ಅವರಿಗೆ ನಮ್ಮ ಹಿಂದೂ ಧರ್ಮದ ಮೇಲೆ ಇದ್ದಂತಹ ಭಾವನೆಗಳು ಮತ್ತೆ ಗೌರವನ ಈ ಪಾಠದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಜೊತೆಗೆ ಈ ಪಾಠದ ಒಟ್ಟು ಸಾರಾಂಶ ಏನು ಅಂತಂದ್ರೆ ಮಕ್ಕಳೇ, ನಮ್ಮ ಮೌಲ್ವಿಯವರು ಕನ್ನಡ ಮೌಲ್ವಿಯವರು ಮತ್ತೆ ಜೊತೆಗೆ ನಮ್ಮ ಈ ಪಾಠ ಬರೆದಂತಹ ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಯಾವ ರೀತಿ ಮಾತುಕತೆ ಆಯಿತು, ಮತ್ತೆ ಜೊತೆಗೆ ಅವರ ವೇಷಭೂಷಣ ಯಾವ ರೀತಿ ಇತ್ತು, ಮತ್ತೆ ಇದು ಮೌಲ್ವಿಯವರ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು, ಮತ್ತೆ ಕನ್ನಡ ಶಿಕ್ಷಕರಾಗಿ ಅವರು ಯಾವ ರೀತಿ ಮೌಲ್ವಿಯವರು ಪಾಠನ ಪ್ರವಚನ ನೀಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಜೊತೆಗೆ ಈ ಪಾಠದ ಒಟ್ಟಾಗಿ ಸಾರಾಂಶ ಏನು ಅಂತಂದ್ರೆ, ಹಿಂದೂ ಮುಸ್ಲಿಮರ ಐಕ್ಯತೆ. ಹಿಂದಿನ ಕಾಲದಲ್ಲಿ ಮತ್ತೆ ಈ ಕಾಲದಲ್ಲೂ ನಾವು ಎರಡೂ ಕಾಲದಲ್ಲೂ ನಾವು ಅಬ್ಸರ್ವ್ ಮಾಡಿದ್ರೆ ಅಂದರೆ ಗಮನಿಸಿದ್ರೆ ಮಕ್ಕಳೇ, ಈ ಕಾಲದಲ್ಲಿ ಅಂದರೆ ಈಗ ಇರೋ ಪರಿಸ್ಥಿತಿಲಿ ಹಿಂದೂ ಮುಸ್ಲಿಂ ನಮ್ಮ ಜಾತಿ ನಿಮ್ಮ ಜಾತಿ ಹಾಗೆ ಹೀಗೆ ಅಂತ ನಾವು ಕುಲಗಳ ನಡುವೆ ಜಾತಿ ಭೇದನ ಎಣಿಸ್ತೀವಿ. ಆದರೆ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ರಾಮಸ್ವಾಮಿಯವರ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಕಾಲದಲ್ಲಿ ಮುಸ್ಲಿಂ ಅವರು ಮತ್ತು ಹಿಂದೂಗಳ ಐಕ್ಯತೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ಕನ್ನಡ ಮೌಲ್ಯ ಪಾಠದ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನಮ್ಮ ಈ ಪಾಠವನ್ನು ಬರೆದಂತಹ ಕನ್ನಡ ಮೌಲ್ವಿ ಪಾಠವನ್ನು ಬರೆದಂತಹ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ. ಈ ಲೇಖಕರ ಹೆಸರೇನು ಅಂತ ಅಂದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ಕನ್ನಡ ಮೌಲ್ವಿ ಪಾಠವನ್ನು ಬರೆದಂತಹವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಗೋರೂರು ಅನ್ನೋದು ಅವರ ಹುಟ್ಟೂರು ಮಕ್ಕಳೇ, ಆಯ್ತಾ. ಈ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನನ 1904ರಲ್ಲಿ ಆಯಿತು. 1904ರಲ್ಲಿ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನನ ಆಯಿತು. ಜೊತೆಗೆ ಅವರ ಸ್ಥಳ ಯಾವುದು ಅಂತ ಅಂದ್ರೆ, ನಿಮಗೆ ಹೆಸರಲ್ಲೇ ಬಂದಿದೆ ಗೋರೂರು ಅಂತ. ಆ ಗೋರೂರು ಅನ್ನೋದು ಹಳ್ಳಿ. ಆ ಹಳ್ಳಿ ಬಂದು ಹಾಸನ ಜಿಲ್ಲೆಯಲ್ಲಿದೆ ಮಕ್ಕಳೇ. ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನನ ಆಯಿತು 1904ರಲ್ಲಿ. ಜೊತೆಗೆ ಇವರು ಕೆಲವೊಂದು ಕೃತಿಗಳನ್ನ ಬರೆದಿದ್ದಾರೆ. ಈ ಕೆಲವೊಂದು ಕೃತಿಗಳು ಅವರು ಬರೆದಂತಹ ಕೆಲವೊಂದು ಕೃತಿಗಳು ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು. ನೋಡಿ, ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವಂತಹ ಕೃತಿಗಳು ಯಾವ್ಯಾವು ಅಂತಂದ್ರೆ ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಜೊತೆಗೆ ಪುನರ್ಜನ್ಮ, ಕೊನೆಯದಾಗಿ ನಮ್ಮ ಊರಿನ ರಸಿಕರು. ಮಕ್ಕಳೇ, ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಮಕಾಲೀನರಾದಂತಹ ಮತ್ತೆ ಹಿಂದೆ ಮುಂದೆ ಸ್ವಲ್ಪ ವಯಸ್ಸಲ್ಲಿ ಹೆಚ್ಚು ಕಮ್ಮಿ ಆದಂತಹ ಇನ್ನೂ ಕೆಲವರು ಗದ್ಯ ಭಾಗದಲ್ಲಿ ಸಣ್ಣ ಕಥೆಗಳನ್ನ ಬರೆದಿರುವಂತಹ ಕೆಲವರ ಹೆಸರುಗಳನ್ನ ನಾನು ಕೂಡ ಹೇಳ್ತೀನಿ. ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ರೀತಿಯೇ ಯಾವ ರೀತಿ ಕೆಲವರು ಕೃತಿಗಳನ್ನ ರಚಿಸಿದ್ದಾರೆ ಅಂತ. ಅವ್ರು ಯಾರ್ಯಾರು ಅಂತಂದರೆ ಯಶವಂತ ಚಿತ್ತಾಲ ಆಗಿರ್ಬೋದು, ಮತ್ತು ಬಾಗೇವಾಡಿ ದೇವರಾಯ ಇರ್ಬೋದು, ಯಶವಂತ ಚಿತ್ತಾಲ ಇರ್ಬೋದು, ಅನುಪಮ ನಿರಂಜನ, ಸಾರಾ ಅಬೂಬಕರ್, ಜೊತೆಗೆ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ಇಷ್ಟು ಇವರ ಕೃತಿಗಳಾಯಿತು. ಮತ್ತು ನಾನೀಗ ಹೇಳಿದೆಲ್ಲ ಹೆಸರುಗಳು, ಆ ಲೇಖಕರೆಲ್ಲ ಆ ಲೇಖಕರೆಲ್ಲ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಮಕಾಲೀನವರಾಗಿರ್ತಾರೆ. ಜೊತೆಗೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೀ ಕೃತಿಗಳನ್ನೇ ಬರೆದಿಲ್ಲ ಮಕ್ಕಳೇ, ಅವರು ಪ್ರವಾಸ ಕಥನ ಕೂಡ ಬರೆದಿದ್ದಾರೆ. ಪ್ರವಾಸ ಕಥನ, ನಿಮಗೆ ಪ್ರವಾಸ ಕಥನ ಅಂದರೆ ಏನು ಅಂತ ಗೊತ್ತಿಲ್ಲ ಅನ್ಕೊಂತೀನಿ, ನಾನು ಹೇಳ್ತೀನಿ ನೋಡಿ. ಪ್ರವಾಸ ಅಂತ ಅಂದರೆ ಮಕ್ಕಳೇ, ಹೊರಗಡೆ ನಮ್ಮ ದೇಶ ಬಿಟ್ಟು ಅಥವಾ ನಮ್ಮ ರಾಜ್ಯ ಬಿಟ್ಟು ಅಥವಾ ಊರನ್ನು ಬಿಟ್ಟು ನಾವು ಎಲ್ಲರೂ ಬೇರೆ ಕಡೆ ಪ್ರಯಾಣ ಬೆಳೆಸಿದಾಗ ಅಲ್ಲಿ ಆದಂತಹ ಅನುಭವ, ವಿದೇಶಗಳಲ್ಲಿ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಆಗಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲೇ ಆಗಿರ್ಬೋದು, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಪ್ರವಾಸ ಮಾಡಿದಾಗ ಆಗುವಂತಹ ಅನುಭವ, ಆ ದೇಶದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಇರುವಂತಹ ಬದಲಾವಣೆ, ಆಹಾರದಲ್ಲಿ ಇರಬಹುದು, ವೇಷಭೂಷಣದಲ್ಲಿರ್ಬೋದು, ಮತ್ತು
ಮತ್ತು ಯಾವುದ್ರಲ್ಲಾದ್ರೂ ಆಗಿರ್ಬೋದು, ಸಂಸ್ಕೃತಿ ಇರ್ಬೋದು, ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಆ ಬದಲಾವಣೆಯನ್ನು ನಾವು ಕಂಡುಕೊಂಡು ಅಂದರೆ ಪ್ರವಾಸಕ್ಕೆ ಹೋದಾಗ ಅದರಲ್ಲಿ ಆಗುವಂತಹ ಅನುಭವಗಳನ್ನ ನಾವು ಬರಿತೀವಲ್ಲ, ಅಂದರೆ ನಮ್ಮ ಲೇಖಕರೆಲ್ಲ ಬರೀತಾರಲ್ಲ, ಅದಕ್ಕೆ ನಾವು ಪ್ರವಾಸ ಕಥನ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಮ ಗೋರೂರವರು ಎಲ್ಲೋಗಿ ಅವ್ರು ಪ್ರವಾಸ ಕಥನ ಬರ್ತಿದ್ರು ಅಂತಂದ್ರೆ ಮಕ್ಕಳೇ, ಅಮೇರಿಕಕ್ಕೆ ಹೋಗಿದ್ರು. ಎಲ್ಲಿ ನಮ್ಮ ಗೋರೂರವರು ಅಮೇರಿಕಕ್ಕೆ ಹೋಗಿದ್ರು. ಅಮೇರಿಕಕ್ಕೆ ಹೋಗಿದ್ದಾಗ ಅವರಿಗೆ ಆದಂತಹ ಪ್ರವಾಸದ ಅನುಭವಗಳನ್ನ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಅಮೇರಿಕದಲ್ಲಿ ಗೋರೂರು ಅಂತ. ಇಷ್ಟು ನಮ್ಮ ಕೃತಿಗಳು ಮತ್ತು ನಮ್ಮ ಗೋರೂರು ಅವರು ಬರೆದಿರುವಂತಹ ಕೃತಿಗಳು ಜೊತೆಗೆ ಪ್ರವಾಸ ಕಥನ ಆಯಿತು. ಹಾಗಾದ್ರೆ ನಮ್ಮ ಕೃತಿ ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವಂತಹ ಕೃತಿಗಳು, ಪ್ರವಾಸ ಕಥನಗಳನ್ನ ಮೆಚ್ಚಿ ಅವರಿಗೆ ಕೆಲವೊಂದು ಪದವಿ ಮತ್ತು ಬಿರುದುಗಳು ಕೂಡ ಬಂದಿದೆ ಮಕ್ಕಳೇ. ಅದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಒಂದು ಗೌರವವಾದ ಪದವಿನ ಕೊಡ್ತು. ಅದು ಯಾವ ಪದವಿ ಅಂದರೆ ಗೌರವ ಡಿ.ಲಿಟ್ ಅಂತಂದರೆ ಲಿಟ್ರೇಚರ್. ಗೌರವ ಡಿ.ಲಿಟ್ ಅನ್ನೋಂಥ ಪದವಿನ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ನೀಡಿದೆ. ಅದಲ್ಲದೆ ಮಕ್ಕಳೇ, ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಅಧ್ಯಕ್ಷರಾಗಿ ಕೆಲವೊಂದು ಸಮಾರಂಭಗಳಿಗೆ ಮತ್ತು ಸಮಾವೇಶಗಳಿಗೆ ಪಾಲ್ಗೊಂಡಿದ್ದಾರೆ. ಅವರು ಅಧ್ಯಕ್ಷರಾಗಿ. ಹಾಗಾದರೆ ಎಷ್ಟೇ ಇಸ್ವಿಲಿ ಯಾವ್ಯಾವ ಸಮಾರಂಭಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ, ಆಯಿತಾ? ನೋಡಿ, ಅಧ್ಯಕ್ಷರಾಗಿ 1967ರಲ್ಲಿ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತರೀಕೆರೆಯಲ್ಲಿ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿ ಮಕ್ಕಳೇ, ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತೀನಿ. ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೆಲವೊಂದು ಸಭೆ ಸಮಾರಂಭಗಳಿಗೆ ಅಧ್ಯಕ್ಷರಾಗಿದ್ದರು. ಯಾವ್ಯಾವ ಸಭೆ ಸಮಾರಂಭಗಳಿಗೆ ಅಧ್ಯಕ್ಷರಾಗಿದ್ದರು ಅನ್ನೋದನ್ನ ಇನ್ನೊಂದ್ಸಲ ಹೇಳ್ತೀನಿ, ತಿಳ್ಕೊಳ್ಳಿ ಮಕ್ಕಳೇ. 1967ರಲ್ಲಿ ತರೀಕೆರೆಯಲ್ಲಿ ಜಾನಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು 1967ರಲ್ಲಿ ತರೀಕೆರೆಯಲ್ಲಿ ನಡೆದಂತಹ ಜಾನಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಎರಡನೇದಾಗಿ 1982ರಲ್ಲಿ, ಇದು ಮೊದಲನೆಯದರಲ್ಲಿ ಅಂದರೆ 1967ರಲ್ಲಿ ಮೊದಲನೆಯ ಬಾರಿ ಅಧ್ಯಕ್ಷರಾಗಿರ್ತಾರೆ. ಎರಡನೆಯ ಬಾರಿ 1982ರಲ್ಲಿ ಶಿರಸಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಮಕ್ಕಳೇ. ಎರಡನೇ ಬಾರಿ ಎಲ್ಲಾಗಿರ್ತಾರೆ ಅಂದರೆ 1982ರಲ್ಲಿ ಶಿರಸಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ನಮ್ಮ ಲೇಖಕರ ಪರಿಚಯ. ಮೊದಲನೇದಾಗಿ ಅವರ ಹೆಸರು, ಅವರ ಜನನ, ಹುಟ್ಟಿದ ಊರು ಮತ್ತು ಸ್ಥಳ, ಜೊತೆಗೆ ಅವರು ಬರೆದಂತಹ ಕೃತಿಗಳು, ಪ್ರವಾಸ ಕಥನ, ಮತ್ತೆ ಅವರಿಗೆ ನೀಡಿದಂತಹ ಪದವಿ ಯಾವುದು, ಮೈಸೂರು ವಿಶ್ವವಿದ್ಯಾಲಯ ಅಂತ ತಿಳ್ಕೊಂಡ್ರ. ಕೊನೆಯದಾಗಿ ಅವರ ಅಧ್ಯಕ್ಷರಾಗಿದ್ದಂತಹ ಸಭೆ ಅಥವಾ ಸಮಾರಂಭಗಳು ಯಾವ್ಯಾವು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ. ಜೊತೆಗೆ ಅದು ಎಲ್ಲಿ ಸಭೆ ಸಮಾರಂಭಗಳಲ್ಲಿ ಅಧ್ಯಕ್ಷರಾಗಿದ್ರು, ಅದು ಎಷ್ಟನೇ ಇಸ್ವಿಯಲ್ಲಿ, ಮತ್ತೆ ಅದು ಯಾವ ಜಾಗದಲ್ಲಿ ನಡೆಯಿತು, ಯಾವ ಊರಿನಲ್ಲಿ ನಡೆಯಿತು ಅನ್ನೋದನ್ನ ಕೂಡ ಇಷ್ಟು ತಿಳ್ಕೊಂಡಿದ್ದೀರಾ. ಮತ್ತೆ ನಮ್ಮ ಈ ಕನ್ನಡ ಮೌಲ್ವಿಯಲ್ಲಿ ಬರುವಂತಹ ಪಾಠದ ಘಟನಾಂಶಗಳು ಅಂತ ಅಂದರೆ ಮುಖ್ಯವಾದ ಅಂಶಗಳು ಯಾವ್ಯಾವುದು ಅನ್ನೋದನ್ನ ಈ ತರಗತಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡ್ಕೊಂಡ್ಬರೋಣ ಯಾವ್ಯಾವ ಅಂಶ ನಮ್ಮ ಈ ಕನ್ನಡ ಮೌಲ್ವಿಯವರ ಪಾಠದಲ್ಲಿ ಬರುತ್ತೆ ಅಂತ. ಮೊದಲನೇದಾಗಿ ನೋಡಿ ಮಕ್ಕಳೇ, ಮೌಲ್ವಿಯವರ ವೇಷಭೂಷಣ ಅಂದರೆ ಮಕ್ಕಳೇ, ಮೌಲ್ವಿಯವರ ವೇಷಭೂಷಣ ಅಂತಂದರೆ ಅವ್ರು ಯಾವ ರೀತಿ ಇದ್ರು, ಅವ್ರು ಯಾವ ರೀತಿ ವೇಷಭೂಷಣ ಹಾಕೊಂಡಿದ್ರು, ಅವರು ನೋಡೋದಕ್ಕೆ ಯಾವ ರೀತಿ ಇದ್ರು ಅಂದರೆ ಸೀದಾ ಸಾದಾ ಮನುಷ್ಯ ಥರ ಇದ್ರ ಅಥವಾ ಗಂಭೀರಸ್ಥ ಮಾನ ಮರ್ಯಾದೆಯವರು ಅಂತ ಹೇಳ್ತಾರಲ್ಲ, ತುಂಬ ಮರ್ಯಾದೆಸ್ಥ ಅಂತ ಹೇಳ್ತಾರಲ್ಲ, ತುಂಬ ಒಳ್ಳೆ ಗೃಹಸ್ಥ ಕುಟುಂಬದಿಂದ ಬಂದಿದ್ದಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ತುಂಬ ಮರ್ಯಾದ ಪುರುಷರಾಗಿದ್ರು ಅನ್ನೋದು ಮತ್ತೆ ಅವರ ವೇಷಭೂಷಣದ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ಮಕ್ಕಳೇ, ಹುಸೇನ್ ಕೃಷ್ಣನಾದ ಬಗ್ಗೆ. ಏನಿದು ಹುಸೇನ್ ಸಾಹೇಬ, ಹುಸೇನ್ ಕೃಷ್ಣನಾದ ಬಗ್ಗೆ? ಅದೇ ಅದರಲ್ಲಿ ಬರುವಂಥ ಮುಂದಿನ ಅಂಶಗಳಲ್ಲಿ ಮೂರನೇ ಅಂಶ ಯಾವುದು ಅಂದರೆ, ಗೋರೂರವರು ಮೌಲ್ವಿಯವರನ್ನು ಮಾತನಾಡಿಸಲು ಮಾಡಿದ ಪ್ರಯತ್ನ. ಅಂದರೆ ನಮ್ಮ ಲೇಖಕರು ಯಾರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ನಮ್ಮ ಈ ಮೌಲ್ವಿಯವರನ್ನ ಮಾತನಾಡಿಸೋದಕ್ಕೆ ಮಾಡಿದಂತಹ ಪ್ರಯತ್ನಗಳು. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಯಾವ ರೀತಿ ಅವರು ಪ್ರಯತ್ನ ಮಾಡಲು ಮಾತಾಡಿಸೋದಕ್ಕೆ, ಯಾಕಂದರೆ ಒಬ್ರಿಗೊಬ್ರು ಪರಿಚಯ ಇರಲ್ಲ. ಈಗ ನೀವು ಒಬ್ಬರಿಂದ ಒಬ್ಬರು ಪರಿಚಯ ಇಲ್ಲ ಅಂದಾಗ ಅವ್ರನ್ನ ನೀವು ಯಾವ ರೀತಿ ಮಾತಾಡಿಸೋದಕ್ಕಿಂತ ಮುಂಚೆ ಮನಸ್ಸಲ್ಲೇ ಅವ್ರನ್ನ ಯಾವ ಪದದಿಂದ ಸ್ಟಾರ್ಟ್ ಮಾಡಿ ಮಾತಾಡಿಸೋದು ಅಂತ ನೀವು ಯೋಚನೆ ಮಾಡ್ತೀರಲ್ವಾ, ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೊಬೇಕಂದ್ರೆ. ಅದೇ ರೀತಿ ನಮ್ಮ ಗೋರೂರು ರಾಮಸ್ವಾಮಿ ಅವರು
ಮೌಲ್ವಿಯವ್ರನ್ನ ಮಾತಾಡಿಸೋದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟರು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಅಂದರೆ ಇದನ್ನು ಮಾತ್ರ ಪಾಯಿಂಟ್ಸ್ಗಳು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ 4ನೇದಾಗಿ ಮೌಲ್ವಿಯವರ ವಿದ್ಯಾಭ್ಯಾಸ. ನಮ್ಮ ಮೌಲ್ವಿಯವರು ಯಾವ ರೀತಿ ಎಲ್ಲೆಲ್ಲಿ ವಿದ್ಯಾಭ್ಯಾಸ, ಅದರಲ್ಲೂ ನಿಮಗೆ ನೆನಪಿರ್ಬೇಕು ಮಕ್ಕಳೇ, ಕನ್ನಡ ಮೌಲ್ವಿ ಅಂತಂದ್ರೆ ಅವರು ಕನ್ನಡ ಭಾಷೆ ಯಾವ ರೀತಿ ಕಲ್ತ್ಕೊಂಡ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಈ ಪಾಯಿಂಟ್ನ ಬರ್ತೀನಿ, ಈ ಅಂಶನ ನಾವು ಪರಿಗಣಿಸೋಣ. ಜೊತೆಗೆ ಮೌಲ್ವಿಯವರಿಗೆ ಇರುವ ಧರ್ಮ ಗ್ರಂಥದ ಅಭಿಪ್ರಾಯ ಅಂತ ಮಕ್ಕಳೇ, ಮೌಲ್ವಿಯವರು ಮುಸ್ಲಿಮರು ಆಗಿದ್ರು ಕೂಡ ಅವರಿಗೆ ಬರೀ ಕುರಾನ್ ಓದಬೇಕು, ಬೈಬಲ್ ಆಗಲಿ ಹಿಂದೂ ಧರ್ಮಗ್ರಂಥಗಳಾದ ರಾಮಾಯಣ ಮಹಾಭಾರತ ಆಗಲಿ ಓದಬಾರ್ದು ಅನ್ನೋ ಭೇದ ಭಾವ ಇರಲಿಲ್ಲ. ಅವ್ರಿಗೆ ಎಲ್ಲ ಧರ್ಮಗ್ರಂಥಗಳ ಮೇಲೆ ಇದ್ದಂತಹ ಭಾವನೆ ಮತ್ತು ಅಭಿಪ್ರಾಯದ ಬಗ್ಗೆ ಕೂಡ ತಿಳ್ಕೋಬಹುದಾಗಿದೆ ಈ ಪಾಠದಲ್ಲಿ. ಮತ್ತೆ ಜೊತೆಗೆ ಯಾವುದು ಅಂದರೆ ಮೌಲ್ವಿಯವರು ಅತ್ಯುತ್ತಮ ಕನ್ನಡ ಶಿಕ್ಷಕ ಮತ್ತು ಭಾಷಣಕಾರ. ಮೌಲ್ವಿಯವರು ಅಂದರೆ ನಿಮಗೆ ಮೊದಲೇ ಗೊತ್ತಿದೆ ಮುಸ್ಲಿಮವರು ಅಂತ. ಅವ್ರು ಹೇಗಪ್ಪ ಕನ್ನಡ ಶಿಕ್ಷಕರಾದರು, ಜೊತೆಗೆ ಅವರು ಯಾವ ಭಾಷಣ ಮಾಡ್ತಾಯಿದ್ರು, ಉರ್ದು ಭಾಷೆಯಲ್ಲೋ ಕನ್ನಡ ಭಾಷೆಯಲ್ಲೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಕೊನೆಯದಾಗಿ ಮಕ್ಕಳೇ, ಮೌಲ್ವಿಯವರು ಗೋರೂರು ಅವರನ್ನು ಅಂದರೆ ನಮ್ಮ ಲೇಖಕರನ್ನ ಈ ಮೌಲ್ವಿಯವರು ಆಲಂಗಿಸಿದ ರೀತಿ ಮತ್ತು ಕ್ಷಣ. ಆಲಂಗನೆ ಅಂತಂದರೆ ತಬ್ಬಿಕೊಳ್ಳೋದು. ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಇಲ್ಲಿದ್ದಾರೆ ಅಂದರೆ ನಮ್ಮ ಮೌಲ್ವಿಯವರು ಇಲ್ಲಿದ್ದಾರೆ ಅಂತಂದರೆ ಅವರಿಬ್ಬರ ಪರಸ್ಪರ ಆಲಿಂಗನ ಅಂದರೆ ತಬ್ಬಿಕೊಳ್ಳುವಂತಹ ರೀತಿ ಮತ್ತು ಕ್ಷಣ, ಆ ಸಮಯ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಇಷ್ಟು ಅಂಶಗಳನ್ನ ನಾವು ಕನ್ನಡ ಮೌಲ್ವಿ ಪಾಠದಲ್ಲಿ ತಿಳ್ಕೋಬಹುದಾಗಿದೆ. ನಮ್ಮ ಮೌಲ್ವಿಯವರ ವೇಷಭೂಷಣ ತಿಳ್ಕೊಂಡು 2ನೇದಾಗಿ ಹುಸೇನ್ ಕೃಷ್ಣನಾದ ಬಗ್ಗೆ. ಏನಿದು ಹುಸೇನ್ ಸಾಹೇಬ ಮುಸಲ್ಮಾನ ಹೆಸರು, ಹುಸೇನ್ ಕೃಷ್ಣ ಇದೇನಿದು, ಕೃಷ್ಣ ಬಂದು ಹಿಂದೂ ಹೆಸರು, ದೇವರ ಹೆಸರು ಅಂತಂದ್ರೆ ಹುಸೇನ್ ಕೃಷ್ಣ ಯಾವ ರೀತಿ ಆದರು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಮಕ್ಕಳೇ. ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಒಂದು ನಾಟಕನ ಮಾಡ್ತಾರೆ. ಅಂದರೆ ಹರಿಕಥೆ ಇರ್ಬೋದು, ಪೌರಾಣಿಕ ಕಾರ್ಯಕ್ರಮಗಳಿರ್ಬೋದು, ಈ ರೀತಿ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಹುಸೇನ್ ಸಾಹೇಬ ಅನ್ನೋ ಮುಸ್ಲಿಂ ವ್ಯಕ್ತಿಗೆ ಕೃಷ್ಣನ ಪಾತ್ರವನ್ನು ಅಭಿನಯಿಸೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ, ಅಂದರೆ ಅವಕಾಶ ಸಿಗುತ್ತೆ ಮಕ್ಕಳೇ. ಈ ಅವಕಾಶನ ಉಪಯೋಗಿಸ್ಕೊಂಡು ಅವ್ರು ಯಾವ ರೀತಿ ಈ ಹುಸೇನ್ ಕೃಷ್ಣ ಅನ್ನುವ ಹೆಸರಿಗೆ ಪಾತ್ರರಾದರು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಮಕ್ಕಳೇ, ಆಯ್ತಾ? ಅಂದರೆ ಹುಸೇನ್ ಕೃಷ್ಣನಾದ ಬಗ್ಗೆ ನಮ್ಮ ಇವ್ರಿಗೆ ಹೇಳಿದ್ದೀನಿ ನಾನು ಆಗ್ಲೇ, ಹುಸೇನ್ ಸಾಹೇಬರಿಗೆ ಕೃಷ್ಣನ ಪಾತ್ರ ಸಿಕ್ತು. ಆಗ ಅವರು ಯಾವ ರೀತಿ ಅಭಿನಯಿಸ್ತಾ ಇದ್ರು ಅಂದರೆ ಮಕ್ಕಳೇ, ಕೃಷ್ಣ ಪರಮಾತ್ಮನೇ ಭೂಮಿಗೆ ಬರೋ ರೀತಿ ಅಭಿನಯಿಸ್ತಾ ಇದ್ರಂತೆ. ಅಂದರೆ ಬಂದ್ಬಿಟ್ಟಿದ್ದಾರೇನೋ ಅಂದ್ಕೊಂಡು. ಯಾವ ರೀತಿ ಅಂದರೆ ಮಕ್ಕಳೇ, ಅವರ ವಾಕ್ಶುದ್ಧಿ ಅಂತಂದರೆ ಅವ್ರು ಮಾತನಾಡುವಂತಹ ಮಾತುಗಳು, ಪದಗಳು ಮತ್ತು ಅನುಕ್ರಮವಾಗಿ ಬರುವಂತಹ ಸನ್ನಿವೇಶಗಳಿಗೆ ತಕ್ಕಂತೆ ಅವರ ಮಾತುಕತೆ ಎಷ್ಟು ಚೆನ್ನಾಗಿ ಸಂಭಾಷಣೆ ಮಾಡ್ತಾ ಇದ್ರು ಅಂದರೆ ಮಕ್ಕಳೇ, ಗೋರೂರು ಹಳ್ಳಿಯಲ್ಲಿ ವೈದಿಕ ಮನೆತನದ ಸ್ತ್ರೀಯರು ಇರ್ತಿರಲ್ಲ, ಅಜ್ಜಿಯಂದಿರು ಅಥವಾ ಮುದುಕಿಯರು, ಅವರು ಈ ಪುರಾಣ ಕಥೆಗಳನ್ನ ನೋಡೋದಕ್ಕೆ, ಈ ನಾಟಕಗಳನ್ನ ನೋಡೋಕ್ಕೆ ಬಂದು ಕೂತಿದ್ದಾಗ ನಮ್ಮ ಹುಸೇನ್ ಸಾಹೇಬರು ಅಂದರೆ ಸಾಹೇಬರು ಕೃಷ್ಣನ ಪಾತ್ರದಲ್ಲಿ ಅಂದರೆ ಆ ಉಡುಗೆ ತೊಡುಗೆಯಲ್ಲಿ ಅವರು ಮಾತನಾಡ್ತಾ ಇದ್ದಂತಹ ಮಾತುಗಳು ಮತ್ತು ಆ ಸನ್ನಿವೇಶಗಳನ್ನ ನೋಡ್ಬಿಟ್ಟು ಈ ವೈದಿಕ ಮನೆತನದ ಸ್ತ್ರೀಯರು ಮತ್ತು ಮುದುಕಿಯರು ಏನನ್ಕೊಂಡಿದ್ರಂತೆ ಗೊತ್ತಾ ಮಕ್ಕಳೇ, ದೇವಲೋಕದಿಂದ ಭೂಲೋಕಕ್ಕೆ ಕೃಷ್ಣ ಪರಮಾತ್ಮನೇ ಬಂದ್ಬಿಟ್ಟ ಅಂದ್ಬಿಟ್ಟು ಕೈ ಮುಗಿದು ಜೋರಾಗಿ ಹೇಳೋದಂತೆ ಮಕ್ಕಳೇ, ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಕಾಪಾಡಪ್ಪ ಕೃಷ್ಣ ಪರಮಾತ್ಮ ಅಂತ ಹೇಳೋರಂತೆ ಮಕ್ಕಳೇ. ಈ ರೀತಿ ಹೇಳ್ತಾ ಇದ್ದಾಗ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ, ಜೊತೆಗೆ ಅವರ ಸಂಗಡಿಗರು ಮತ್ತು ಊರಿನಲ್ಲಿ ಇದ್ದವ್ರಿಗೆಲ್ಲ ತುಂಬಾ ನಗು ಬರ್ತಿರ್ತದೆ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತು ಇದು ನಾಟಕ, ಜೊತೆಗೆ ನಮ್ಮ ಹುಸೇನ್ ಕೃಷ್ಣ ಮಾಡ್ತಾ ಇರುವಂತಹ ಪಾತ್ರ ಯಾರು ಅಂತಂದ್ರೆ ಹುಸೇನ್ ಸಾಹೇಬ, ಇವರು ಮುಸಲ್ಮಾನ ವ್ಯಕ್ತಿ, ಇವರು ಕೃಷ್ಣ ಪರಮಾತ್ಮ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ಮತ್ತೆ ಅವರ ಸಂಗಡಿಗರಿಗೆ ಗೊತ್ತಿದ್ರು ಕೂಡ ಅಜ್ಜಿಯಂದಿರು ಏನ್ ಹೇಳ್ತಾ ಇರುತ್ತೆ, ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಕೈ ಮುಗಿದ್ ನೋಡಿ ಇವ್ರಿಗೆ ತುಂಬಾ ನಗು ಬರ್ತಾ ಇರುತ್ತೆ ಮಕ್ಕಳೇ. ಆಗ ಇವರು ಆ ರೀತಿ ಹೇಳೋರಂತೆ. ಯಾವ ರೀತಿ ಅಂತಂದ್ರೆ ಹುಸೇನ್ ಕೃಷ್ಣ ಸಾಹೇಬ ಕೃಷ್ಣ ಅಂತೆ, ಕೃಷ್ಣ ಪರಮಾತ್ಮ ಅಂತೆ, ಅಜ್ಜಿ ಅವರು ಕೃಷ್ಣ ಅಲ್ಲ ಅಜ್ಜಿ ಹುಸೇನ್ ಸಾಹೇಬ ಅವರು ಅಂದಾಗ ಅವ್ರಿಗೆ ಒಂಥರ ಬೇಜಾರು ಕೂಡ ಆಗುತ್ತಂತೆ. ಮತ್ತೆ ಹೇಳ್ತಾರಂತೆ, ನಾವು ಕೈ ಮುಗ್ದಿರೋದು ಕೃಷ್ಣ ಪರಮಾತ್ಮನಿಗೆ ಅಪ್ಪ, ನಾವು ಕೃಷ್ಣ ಪರಮಾತ್ಮನಿಗೆ ಕೈ ಮುಗ್ದಿರೋದು, ನಾವು ಹುಸೇನ್ ಸಾಹೇಬರಿಗೆಲ್ಲ ನಾವು ಕೈ ಮುಗ್ದಿರೋದು ತಲುಪೋದು ಕೃಷ್ಣ ಪರಮಾತ್ಮನಿಗೆ ಅಂತ ಹೇಳ್ಬಿಡೋರಂತೆ. ನೋಡಿ ಮಕ್ಕಳೇ, ಈಗ ನಿಮಗೆ ಗೊತ್ತಾಗಿದೆ ಹುಸೇನ್ ಕೃಷ್ಣನಾದ ಬಗ್ಗೆ ಹೇಗೆ ಅಂತ ನೋಡಿ. ಅಂದ್ರೆ ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಕೃಷ್ಣ ಪರಮಾತ್ಮನ ಅವರ ಪಾತ್ರನ ಅಭಿನಯಿಸ್ತಾ ಇದ್ರು, ಮತ್ತೆ
ಮತ್ತು ಮುಸಲ್ಮಾನರಾದರೂ ಕೂಡ ಹಿಂದೂ ಧರ್ಮದಲ್ಲಿ ಬರುವಂತಹ ಈ ಪಾತ್ರನ ಎಷ್ಟು ರೀತಿ ಅಚ್ಚುಕಟ್ಟಾಗಿ ಅಭಿನಯಿಸಿ ಕೊನೆಗೆ ವೈದಿಕ ಧರ್ಮದ ಅಜ್ಜಿಯಂದಿರು ಇವ್ರನ್ನ ಕೃಷ್ಣ ಪರಮಾತ್ಮ ಅಂದ್ಬಿಟ್ಟೆ ಕೈಗೊಂಡು ಬಿಡೋರಂತೆ. ಇಷ್ಟು ಈ ಎರಡನೇ ಘಟನಾಂಶದಲ್ಲಿ ಬರುವಂಥ ಅಂಶ ಆಗಿದೆ. ಕೊನೆ ಮೂರನೇದಾಗಿ ಗೋರೂರವರು ಮೌಲ್ವಿಯವರನ್ನು ಮಾತನಾಡಿಸಲು ಮಾಡಿದ ಪ್ರಯತ್ನ ಅಂತಂದ್ರೆ ಮಕ್ಕಳೇ, ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ನಾನು ಹಾಗೆ ಹೇಳಿದ್ದೀನಿ, ಬಸ್ಸಿನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಆ ಬಸ್ಸಿಗೆ ಈ ಕನ್ನಡ ಮೌಲ್ವಿ ಅಂತಂದ್ರೆ ನಮ್ಮ ಮೌಲ್ವಿಯವರು ಮುಸ್ಲಿಂ ಗುರುಗಳು ಹತ್ತಾರೆ. ಅವ್ರು ಯಾವ ರೀತಿ ಇರ್ತಾರೆ ಅದನ್ನೆಲ್ಲ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಸ್ವಲ್ಪ ಹೊತ್ತು ಅವ್ರನ್ನ ಯಾವ ರೀತಿ ಇದ್ದಾರೆ, ಅವರ ವೇಷಭೂಷಣ ಯಾವ ರೀತಿ ಇತ್ತು, ಅವರ ಗಡ್ಡ ಯಾವ ರೀತಿ ಇತ್ತು, ಅವರ ದೃಷ್ಟಿ ಹೇಗಿತ್ತು, ಅವರ ಹಣೆ ಹೇಗಿತ್ತು ಅನ್ನೋದನ್ನ ಕೂಡ ಕುತ್ಕೊಂಡು ಜೊತೆಗೆ ಅವ್ರ ಕೈಯಲ್ಲಿ ಇದ್ದಂಥ ಪುಸ್ತಕದ ಬಗ್ಗೆ ಅವರಲ್ಲಿದ್ದಂಥ ಅನುಮಾನಗಳನ್ನ ಅವರು ಕೂಲಂಕುಷವಾಗಿ ವಿಚಾರಿಸಿ ನೋಡ್ತಾರೆ. ಇಷ್ಟಾದ್ಮೇಲೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ಗೆ ಅವ್ರ ಬಗ್ಗೆ ಒಂದು ಮನಸ್ಸಲ್ಲಿ ಒಂದು ಆಪ್ತ ಆಲೋಚನೆ, ಒಂದು ಭಾವನೆ ಬರುತ್ತೆ. ಈ ಆಲೋಚನೆ ಆಪ್ತ ಭಾವನೆ ಬಂದಾದ್ಮೇಲೆ ಅವ್ರನ್ನ ಹೇಗಾದ್ರೂ ನಾನು ಮಾತಾಡಿಸ್ಬೇಕಿಲ್ಲ, ಹೇಗಾದ್ರೂ ಮಾಡಿ ಏನಾದರೂ ಮಾಡಿ ಅವ್ರನ್ನ ನಾನು ಮಾತಾಡಿಸ್ಬೇಕಿಲ್ಲ ಅಂದ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಯಾವ್ಯಾವ ರೀತಿ ಪ್ರಯತ್ನ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಅವ್ರ ಕೈಯಲ್ಲಿದ್ದಂಥ ಪುಸ್ತಕ ಯಾವುದು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಗೋರೂರು ಏನು ಮಾಡ್ತಾರೆ ಗೊತ್ತಾ, ಪಕ್ಕದಲ್ಲೇ ಕೂತಿರ್ತಾರಲ್ಲ ಸೀಟಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ, ನಿಮಗೆ ಕನ್ನಡ ಮಾತನಾಡೋದಕ್ಕೆ ಬರುತ್ತದೆಯೇ ಅಂತ ಕೇಳ್ತಾರೆ ಮಕ್ಕಳೇ. ಕನ್ನಡ ನಿಮಗೆ ಮಾತನಾಡಕ್ಕೆ ಬರುತ್ತಾ ಅಂತ. ಆವಾಗ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೇಳಿದಂಥ ಪ್ರಶ್ನೆಗೆ ಹಸನ್ಮುಖಿಯಾಗಿ ನಮ್ಮ ಗೌರವರು ಯಾರು ಮೌಲ್ವಿಯವರು ಅಚ್ಚುಕಟ್ಟಾಗಿ ಹೇಳ್ತಾರೆ, ಹೌದು ಬರುತ್ತದೆ ಅಂತ. ಆಗ ಹೇಳ್ತಾರೆ ನಮ್ಮ ಮೌಲ್ವಿಯವರು, ನಾನು ನಿನ್ನೆ ತಾನೇ ಅಂದರೆ ಹಿಂದಿನ ದಿನ ಅಂದರೆ ಇವತ್ತು ಅವ್ರು ಬಸ್ಸಲ್ಲಿ ಪ್ರಯಾಣಿಸ್ತಾ ಇದ್ದಾರಲ್ಲ ಮಕ್ಕಳೇ, ಆ ಹಿಂದಿನ ದಿನ ನಿನ್ನೆ ತಾನೇ ನಾನು ಪ್ರೈಮರಿ ಮುಖ್ಯೋಪಾಧ್ಯಾಯ ಅಂತಂದರೆ ಅಧ್ಯಾಪಕ ವೃತ್ತಿಯಿಂದ ನಾನು ನಿವೃತ್ತಿ ಹೊಂದಿದ್ದೇನೆ ಅಂತಂದರೆ ಪ್ರೈಮರಿ ಟೀಚರ್ ಆಗಿದ್ದೆ ನಾನು, ಕನ್ನಡ ಶಿಕ್ಷಕರಾಗಿದ್ದರೆ ಅದರಿಂದ ನಾನು ಶಿಕ್ಷಕರ ವೃತ್ತಿಯಿಂದ ನಿವೃತ್ತಿ ಹೊಂದಿದ್ದೇನೆ ಅಂತ ಹೇಳ್ತಾರೆ. ಆಗ ನಮ್ಮ ಗೋರೂರು ರಾಮಸ್ವಾಮಿ ಅವರಿಗೆ ಅನುಮಾನ ಇರುತ್ತೆ, ನೀವು ಕನ್ನಡ ಶಿಕ್ಷಕರಾಗಿಯೋ ಉರ್ದು ಶಿಕ್ಷಕರಾಗಿಯೋ ನಿವೃತ್ತಿ ಹೊಂದಿದ್ದು ಅಂತ ಕೇಳ್ತಾರೆ. ಆಗ ನಮ್ಮ ಗೋರೂರು ರಾಮಸ್ವಾಮಿ ಕೇಳಿದಂತಹ ಪ್ರಶ್ನೆಗೆ ನಮ್ಮ ಮೌಲ್ವಿಯವರು ತಿರ್ಗಾ ಹೇಳ್ತಾರೆ, ನಾನು ಕನ್ನಡ ಶಾಲಾ ಶಿಕ್ಷಕನಾಗಿ ನಿವೃತ್ತಿಯಾದೆ, ನಿನ್ನೆ ತಾನೇ ನಾನು ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿಯಾದೆ ಅಂದರೆ ರಿಟೈರ್ಮೆಂಟ್ ತಗೊಂಡೆ ಅಂತ ಹೇಳ್ತಾರೆ. ಆಗ ನಮ್ಮ ತಿರ್ಗಾ ಇವರಿಗೆ ಮೌಲ್ವಿಯವರಿಗೆ ಇನ್ನೂ ಒಂದು ರಾಮಸ್ವಾಮಿ ಅಯ್ಯಂಗಾರ್ ಅವರು ಗೋರೂರನ್ನ ಮಾತನಾಡಿಸಲು ಪ್ರಯತ್ನ ಮಾಡ್ತಾ ಇದ್ದಾಗ ನಿಮಗೆ ಕನ್ನಡ ಬರುತ್ತದೆ ಅಂತ ಕೇಳ್ತಾರೆ. ಅದಾದ ನಂತರ ಇವರು ನಮ್ಮ ಮೌಲ್ವಿಯವರು ಹೌದು ನನಗೆ ಕನ್ನಡ ಬರುತ್ತೆ ಅಂತ ಹಸನ್ಮುಖಿಯಾಗಿ ಹೇಳ್ತಾರೆ. ಹೇಳಾದ್ಮೇಲೆ ಅವ್ರು ಹೇಳ್ತಾರೆ ನಮ್ಮ ಮೌಲ್ವಿಯವರು, ನಿನ್ನೆ ತಾನೇ ನಾನು ಪ್ರೈಮರಿ ಶಾಲಾ ಶಿಕ್ಷಕ ವೃತ್ತಿಯಿಂದ ರಿಟೈರ್ಮೆಂಟ್ ತಗೊಂಡೆ ಅಂದರೆ ನಿವೃತ್ತನಾದೆ ಅಂತ. ಆಗ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಕನ್ನಡ ಅಧ್ಯಾಪಕರಾಗಿಯೋ ಅಥವಾ ಉರ್ದು ಅಧ್ಯಾಪಕ ವೃತ್ತಿಯಿಂದನೋ ನೀವು ನಿವೃತ್ತಿ ತಗೊಂಡಿದ್ದು ಅಂತ ಹೇಳ್ತಾರೆ. ಈ ಕೇಳಿದಾಗ ನಮ್ಮ ಮೌಲ್ವಿಯವರು ಹೇಳ್ತಾರೆ, ನಾನು ಕನ್ನಡ ಶಿಕ್ಷಕ ವೃತ್ತಿಯಿಂದ ನಿವೃತ್ತನಾದೆ, ನಾನು ಕಲಿತಿದ್ದು ಬರೀ 3ನೇ ತರಗತಿವರೆಗೂ ಕನ್ನಡ, ಆದರೆ ನಾನು 30 ವರ್ಷದಷ್ಟು ನಿಭಾಯಿಸ್ಕೊಂಡು ಬಂದಿದ್ದೀನಿ ಕನ್ನಡನ ಅಂತ ಹೇಳ್ತಾರೆ. ಆಗ ನಮ್ಮ ಗೋರೂರವರು ಹೇಳ್ತಾರೆ, ಹಾಗಾದರೆ ನಿಮಗೆ ಉರ್ದು ಬರೋದಿಲ್ಲವೇ ಅಂತ ಕೇಳ್ತಾರೆ ಮಕ್ಕಳೇ, ಉರ್ದು ಬರೋದಿಲ್ವಾ ನಿಮಗೆ ಅಂತ. ಆಗ ನಮ್ಮ ಮೌಲ್ವಿಯವರು ಹೇಳ್ತಾರೆ, ಉರ್ದು ಯಾಕೆ ಅವರು ಕಲಿಯೋದಕ್ಕೆ ಅಂದರೆ ಕನ್ನಡ ಅಧ್ಯಾಪಕರಾದರೂ ಉರ್ದು ಅಧ್ಯಾಪಕರಾಗಲಿಲ್ಲ ಅನ್ನೋದನ್ನ ನಾನು ಹೀಗೆ ಹೇಳ್ಕೊಡ್ತೀನಿ ನೋಡಿ. ನಮ್ಮ ಮೌಲ್ವಿಯವರು ಇದ್ದಂತಹ ಊರಿನಲ್ಲಿ ಮತ್ತು ಅವರ ತಂದೆಗೆ ಆಗಲಿ ತಾಯಿಗೆ ಆಗಲಿ ಕನ್ನಡ ಓದೋದಕ್ಕೂ ಬರ್ತಾ ಇರಲಿಲ್ಲ ಮಕ್ಕಳೇ, ಜೊತೆಗೆ ಅವ್ರಿಗೆ ಬರೆಯೋದಕ್ಕೂ ಬರ್ತಾ ಇರಲಿಲ್ಲ. ಮತ್ತು ಆ ಊರಿನಲ್ಲಿದ್ದಂತಹ ಕೆಲವು ಸಂಸಾರಸ್ಥರು ಅಂತಂದರೆ ಇವರ ಮುಸಲ್ಮಾನ ಸಂಸಾರಗಳಿದ್ವೆಲ್ಲ ಫ್ಯಾಮಿಲೀಸು, ಅವ್ರಿಗೂ ಕೂಡ ಆ ಮನೆಯಲ್ಲಿದ್ದಂಥ ಯಾರಿಗೇ ಆಗಲಿ ಉರ್ದು ಓದೋಕ್ಕೂ ಬರೆಯೋಕ್ಕೂ ಬರ್ತಾ ಇರಲಿಲ್ಲ. ಆದರೆ ಅವರು ಇದ್ದಂಥ ಊರಿನಿಂದ 6 ಕಿಲೋಮೀಟರ್ ಅಂತಂದರೆ 6 ಕಿಲೋಮೀಟರ್ ದೂರದಲ್ಲಿ ಒಂದು ಶಾಲೆ ಇತ್ತಂತೆ, ಉರ್ದು ಶಾಲೆ. ಅಲ್ಲಿ ಶಿಕ್ಷಕರು ಇದ್ರಂತೆ, ಉರ್ದು ಶಿಕ್ಷಕರು. ಇವರು ಮೌಲ್ವಿಯವರು ಚಿಕ್ಕವರಾಗಿದ್ದರಿಂದ ಅಲ್ಲಿ 6 ಕಿಲೋಮೀಟರ್ ಹೋಗಿ ಬರೋದಕ್ಕೆ ಸಾಧ್ಯವಿಲ್ಲವಾದ ಕಾರಣದಿಂದ ಇವ್ರ ತಂದೆ, ನಮ್ಮ ಮೌಲ್ವಿಯವರ ತಂದೆ, ಇವರಿಗೆ ಶನಿವಾರ ಮತ್ತು ಭಾನುವಾರ, ಯಾವುದು ಶನಿವಾರ ಮತ್ತು ಭಾನುವಾರ 2 ದಿನದಲ್ಲಿ, ವಾರದಲ್ಲಿ 2 ದಿನದಲ್ಲಿ ಆ 6 ಮೈಲಿ ದೂರದಲ್ಲಿದ್ದಂಥ ಶಾಲೆಯಿಂದ ಶಿಕ್ಷಕರು ಬಂದು ನಮ್ಮ ಮೌಲ್ವಿಯವರಿಗೆ ಉರ್ದು ಪಾಠ ಕಲಿಸ್ಕೊಡೋದಕ್ಕೆ ಅವ್ರ ತಂದೆ ಅವ್ರನ್ನ ಗೊತ್ತು ಮಾಡಿದಾಗ ಏನಾಗುತ್ತೆ ಅಂದರೆ ಮಕ್ಕಳೇ, ಅವರು ಶನಿವಾರ ಮತ್ತು ಭಾನುವಾರ ನಮ್ಮ ಮೌಲ್ವಿಯವರಿಗೆ ಉರ್ದು ಕಲಿಸ್ಕೊಡೋದಕ್ಕೆ ಮನೆಗೆ ಬರ್ತಾರೆ. ಬಂದಾಗ
ನಮ್ಮ ಮೌಲ್ಯವರು ತುಂಬ ಆಸಕ್ತಿಯಿಂದ ಆ ಉರ್ದುನ ಕಲ್ತ್ಕೊತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ. ಆದ್ರಿಂದ ಬೇಗ ಬೇಗ ಅವರು ಕನ್ನಡನ ಯಾವ ರೀತಿ ಚೆನ್ನಾಗಿ ಅಚ್ಚುಕಟ್ಟಾಗಿ 3 ವರ್ಷ ಕಲಿತು 30 ವರ್ಷ ನಿಭಾಯಿಸಿದ್ರು, ಅದೇ ರೀತಿ ಇವರು ಉರ್ದುನ ತುಂಬ ಅಚ್ಚುಕಟ್ಟಾಗಿ ಬೇಗ ಬೇಗ ಕಲ್ತ್ಕೊತಾರೆ ಮಕ್ಕಳೇ. ಇಷ್ಟು ಮೌಲ್ವಿಯವರು ವಿದ್ಯಾಭ್ಯಾಸದಲ್ಲಾಗುತ್ತೆ. ಜೊತೆಗೆ ಅವರು ಧರ್ಮಗ್ರಂಥಗಳ ಮೇಲೆ ಯಾವ ರೀತಿ ಅಭಿಪ್ರಾಯನ ಇಟ್ಕೊಂಡಿದ್ರು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಆಗ ನಮ್ಮ ಮೌಲ್ವಿಯವರಿಗೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೇಳ್ತಾರೆ, ನಿಮ್ಮ ಧರ್ಮಗ್ರಂಥದಲ್ಲಿ ಕನ್ನಡ ಶಿಕ್ಷಕರಾಗಿದ್ದೀರಲ್ಲ, ಕನ್ನಡ ಧರ್ಮಗ್ರಂಥದಲ್ಲಿ ಕನ್ನಡದ ಬಗ್ಗೆ ಏನಾದರೂ ಬರ್ದಿದ್ಯಾ ಅಂತ ಕೇಳ್ತಾರೆ. ಅವಾಗ ಇವರು ನಕ್ಕೊಂಡು ಅಂತಂದರೆ ನಗ್ತಾ ಹೇಳ್ತಾರೆ, ಎಲ್ಲ ಧರ್ಮದಲ್ಲೂ ಇರುವಂಥ ತತ್ವ ಸಾರಾಂಶಗಳು ಒಂದೇ. ಹಾಗಾದರೆ ನಾನು ಒಂದು ಉದಾಹರಣೆ ರೀತಿ ಹೇಳ್ತೀನಿ ನೋಡಿ. ಒಂದು ತೋಟದಲ್ಲಿ ಒಂದೇ ಗಿಡ ಒಂದೇ ರೀತಿ ಹೂ ಇದ್ದರೆ ನೋಡಲು ಚಂದವೇ? ಅಂದರೆ ನೋಡೋದಕ್ಕೆ ಒಂದೇ ರೀತಿ, ಈಗ ಒಂದೇ ಗಾರ್ಡನಲ್ಲಿ ಅಂದರೆ ಒಂದೇ ತೋಟದಲ್ಲಿ ಮಕ್ಕಳೇ ಬರೀ ರೋಸ್ ಹೂವು ಅಂದರೆ ಗುಲಾಬಿ ಹೂ ಇದ್ರೆ ನೋಡೋಕೆ ಚೆನ್ನಾಗಿ ಕಾಣುತ್ತಾ? ಇಲ್ಲ. ಆದರೆ ಕಲರ್ ಆಗಿ ಬಣ್ಣ ಬಣ್ಣದ ಹೂಗಳಿದ್ರೆ ಆ ಕಣ್ಣಿಗೆ ಒಂಥರ ಆಸೆ ಆಗುತ್ತೆ, ಇನ್ನು ಈ ಹೂವಿಗಿಂತ ಆ ಹೂವು ಚೆನ್ನಾಗಿದೆ, ಆ ಹೂವಕ್ಕಿಂತ ಈ ಹೂವು ಚೆನ್ನಾಗಿದೆ ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಅದೇ ರೀತಿ ನಮ್ಮ ಮೌಲ್ವಿಯವರು ಹೇಳ್ತಾರೆ, ಒಂದೇ ಧರ್ಮದ ಗ್ರಂಥಗಳನ್ನ ನಾನು ಓದ್ಬೇಡ್ದು, ನನ್ನ ಮನಸ್ಸಲ್ಲೂ ಕೂಡ ಆ ರೀತಿ ಇಲ್ಲ. ಎಲ್ಲ ಧರ್ಮ ಗ್ರಂಥಗಳು ಒಂದೇ. ಕ್ರಿಶ್ಚಿಯನ್ ಅವರ ಬೈಬಲ್ ಇರ್ಬೋದು, ನಮ್ಮ ಮುಸಲ್ಮಾನರ ಕುರಾನ್ ಇರ್ಬೋದು, ಹಿಂದೂ ಧರ್ಮ ಗ್ರಂಥಗಳಾದಂತಹ ಮಹಾಭಾರತ ಮತ್ತು ರಾಮಾಯಣ ಇರ್ಬೋದು, ಇಷ್ಟು ಇರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ಧರ್ಮದಲ್ಲೂ ಹೇಳೋದು ಒಂದೇ. ಮನುಷ್ಯ ಒಳ್ಳೆಯವನಾಗಿರ್ಬೇಕು, ಸದಾಚಾರಗಳನ್ನ ಮೈಗೂಡಿಸಿಕೊಂಡಿರಬೇಕು, ಜೊತೆಗೆ ಅವನು ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡಬೇಕು, ಒಬ್ಬರಿಗೆ ಹಿಂಸೆ ಕೊಡಬಾರ್ದು ಅನ್ನೋದನ್ನೇ ಎಲ್ಲ ಈ ಅಂಶಗಳನ್ನೇ ಎಲ್ಲ ಧರ್ಮದಲ್ಲೂ ಒಳಗೊಂಡಿದೆ ಅಂತ ಹೇಳ್ತಾರೆ. ಆಗ ನಮ್ಮ ಮೌಲ್ವಿಯವರು ಯಾವ ರೀತಿ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಧರ್ಮಗ್ರಂಥಗಳ ಮೇಲೆ ಮತ್ತು ಅವರ ವಿದ್ಯಾಭ್ಯಾಸನ ಯಾವ ರೀತಿ ಹೊಂದಿದ್ರು ಅನ್ನೋದು ಇಷ್ಟು ತಿಳ್ಕೊಂಡಿದ್ದೀರಾ. ಅದಾದಮೇಲೆ ಮೌಲ್ವಿಯವರು ಅತ್ಯುತ್ತಮ ಕನ್ನಡ ಶಿಕ್ಷಕ ಮತ್ತು ಭಾಷಣಕಾರ. ಇವರು ಮುಸಲ್ಮಾನವರಾಗಿದ್ರು ಕೂಡ ಕನ್ನಡ ಶಿಕ್ಷಕ, ಅತ್ಯುತ್ತಮ ಕನ್ನಡ ಶಿಕ್ಷಕ ಮತ್ತು ಭಾಷಣಕಾರ ಯಾವ ರೀತಿ ಆಗಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಮಕ್ಕಳೇ. ಮೌಲ್ವಿಯವರಿಗೆ ಹೇಳ್ತಾರೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು, ನೀವು ಕನ್ನಡ ಪಾಠನ ಚೆನ್ನಾಗಿ ಮಾಡ್ತೀರಾ, ನಿಮಗೆ ಕನ್ನಡ ಚೆನ್ನಾಗಿ ಪಾಠ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದಾಗ ಇವರು ತುಂಬ ಹಸನ್ಮುಖಿಯಾಗಿ ಅಂದರೆ ನಡ್ಕೊಂಡು ಹೇಳ್ತಾರೆ, ಕನ್ನಡ ಶಿಕ್ಷಕರಾಗಿ ನಾನು ಪಾಠ ನನ್ನ ಸರಿಸಮವಾಗಿ ಯಾರಿಂದಲೂ ಕೂಡ ಪಾಠ ಮಾಡಲು ಸಾಧ್ಯವಿಲ್ಲ ಅನ್ನೋಂಥ ಪ್ರಶಸ್ತಿ ಕೂಡ ನನಗೆ ಬಂದಿದೆ. ಅಂದರೆ ಮಕ್ಕಳೇ, ನಮ್ಮ ಮೌಲ್ವಿಯವರು ಮಾಡುತ್ತಿದ್ದಂಥ ಪಾಠಕ್ಕೆ ಸಮತೂಕವಾಗಿ, ಅಂದರೆ ಇವರು ಮಾಡಿದಂಥ ಪಾಠಕ್ಕೆ ಸಮತೂಕವಾಗಿ ಇನ್ನು ಬೇರೆ ಯಾರ ಶಿಕ್ಷಕರು ಸಮವಾಗಿ ಮಾಡ್ತಾ ಇರಲಿಲ್ಲ ಅನ್ನೋದು ಇವರಿಗೆ ಒಂದು ಪ್ರಶಸ್ತಿ ಥರ ಆ ಶಾಲೆಯಲ್ಲಿ ಬಂದಿದ್ದಂತೆ. ಜೊತೆಗೆ ಇವರು ಭಾಷಣಕಾರ. ಯಾವ ರೀತಿ ಭಾಷಣಕಾರ ಅಂತಂದರೆ ಮಕ್ಕಳೇ ನೋಡಿ, ಇವರು ಒಂದು ಯಾವುದೇ ಆಗಲಿ ಒಂದು ಸಮ್ಮೇಳನದಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ ಅವರು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರ ಗುರುಗಳನ್ನ ನೆನೆಸ್ಕೊಂಡು, ಒಂದು ಗಳಿಗೆ ಅವರ ಗುರುಗಳನ್ನ ಕಣ್ಮುಚ್ಚಿ ನೆನೆಸ್ಕೊಂಡು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಮಕ್ಕಳೇ, ಇವರು ಬಿಡುವಿಲ್ಲದಂತೆ, ಒಂದು ಗಳಿಗೆ ಬಿಡುವು ಕೂಡ ಇಲ್ಲದಂತೆ ನಿರರ್ಗಳವಾಗಿ ಅವರ ಬಾಯಲ್ಲಿ ಕನ್ನಡ ಪದಗಳು ನಿರರ್ಗಳವಾಗಿ, ಅಂದರೆ ಗ್ಯಾಪ್ ಇಲ್ದಿರ, ಬ್ರೇಕ್ ಇಲ್ದಿರ, ಅಂದರೆ ಬಿಡುವು ಇಲ್ದಿರ ಆ ರೀತಿಯೇ ಚೆನ್ನಾಗಿ ಒಂದೊಂದಾಗಿ ಅವರು ಪಟ ಅಂತ ಅಚ್ಚುಕಟ್ಟಾಗಿ ಸಂದರ್ಭ ಸಹಿತ ರೀತಿಯಲ್ಲಿ ಒಂದೊಂದು ವಾಕ್ಯದಲ್ಲೂ ಒಂದೊಂದು ಮಾತು ಪದಗಳನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇದ್ರಂತೆ. ಇವರ ಸರಿಸಮವಾಗಿ ಯಾರು ಕೂಡ ಭಾಷಣನ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲಂತೆ. ಮತ್ತು ಇವರು ಮಾಡ್ತಾ ಇದ್ದಂಥ ಭಾಷೆಯಲ್ಲಿ ಮತ್ತು ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಉಳಿದಂತಹ ಶಿಕ್ಷಕರು ಹಿಂದೆ ಕೂತಿರ್ತಾರಲ್ಲ ಮಕ್ಕಳೇ, ಅವರು ಯಾವ ರೀತಿ ಆಸಕ್ತಿಯಿಂದ ಕೇಳಿಸ್ಕೊತಾ ಇದ್ರು ಅಂದರೆ ಮಕ್ಕಳೇ, ಮಕ್ಕಳು ಈಗ ನೀವು ನಾನು ಮಾಡುತ್ತಿರುವಂಥ ಪಾಠನ ಯಾವ ರೀತಿ ಕೇಳಿಸ್ಕೊತಾ ಇದ್ದೀರೋ ಅದೇ ರೀತಿ ಆ ಶಿಕ್ಷಕರು ಕೂಡ, ಉಪನ್ಯಾಸಕರು ಕೂಡ ನಮ್ಮ ಮೌಲ್ವಿಯವರ ಪಾಠನ ಮಕ್ಕಳಂತೆ ಆಸಕ್ತಿಯಿಂದ ಕುಳಿತುಕೊಂಡ್ಬಿಟ್ಟು ಕೇಳಿಸ್ಕೊತಾ ಇರೋಂತೆ. ಯಾವ ರೀತಿ ಅಂತ ಹೇಳಿದ್ರೆ, ಮಕ್ಕಳು ಯಾವ ರೀತಿ ಇಂಟ್ರೆಸ್ಟಿಂದ ಕೇಳ್ತಾ ಇದ್ದಾರೆ ಪಾಠನ, ಅದೇ ರೀತಿ ಶಿಕ್ಷಕರು ಕೂಡ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಮೌಲ್ವಿಯವರ ಪಾಠವನ್ನು ಗಮನ ಇಟ್ಟು ಕೇಳಿಸ್ಕೊತಾ ಇರೋಂತೆ. ಇಷ್ಟು ಕನ್ನಡ ಶಿಕ್ಷಕ ಮತ್ತು ಭಾಷಣಕಾರರಾಗದ ಯಾವ ರೀತಿ ಅಂತ. ನೆಕ್ಸ್ಟ್, ಮೌಲ್ವಿಯವರು ಗೋರೂರು ಅವರನ್ನು ಆಲಂಗಿಸಿದ ರೀತಿ ಮತ್ತು ಕ್ಷಣ. ಈ ಕಡೆಯದಾದ ಅಂಶ ಇಷ್ಟು ತಿಳ್ಕೊಂಡಿದ್ದೀರಾ. ನಮ್ಮ ಶಿಕ್ಷಕರು, ಕನ್ನಡ ಶಿಕ್ಷಕರಾದ ಇವರು ಮೌಲ್ವಿಯವರು ಕನ್ನಡ ಶಿಕ್ಷಕರು ಯಾವ ರೀತಿ ಆದರು ಮತ್ತು ಭಾಷಣ ಯಾವ ರೀತಿ ಮಾಡಿದರು ಅಂತ. ಕೊನೆಯದಾಗಿ ಮೌಲ್ವಿಯವರು ಗೋರೂರು ಅವರನ್ನು ಆಲಂಗಿಸಿದ ರೀತಿ ಮತ್ತು ಕ್ಷಣ. ನಾನು ಹಾಗೆ ಹೇಳಿದ್ದೀನಿ ಮಕ್ಕಳೇ, ಆಲಂಗನ ಅಂದರೆ ಹಬ್ಬಿಕೊಳ್ಳೋದು ಅಂತ. ಆಗ ಇಷ್ಟು ಇವ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ರು. ಯಾರು? ನಮ್ಮ ಮೌಲ್ವಿಯವರು ಅಚ್ಚುಕಟ್ಟಾಗಿ ಅವ್ರ ಬಗ್ಗೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರ ಹತ್ರ ಅವರ ಬಗ್ಗೆ ಎಲ್ಲ ತಿಳಿಸ್ಕೊಂಡ್ರು. ತಿಳಿಸ್ಕೊಂಡಾದ್ಮೇಲೆ
ಸ್ವಲ್ಪ ಹೊತ್ತು ಮೌನಿಯಾದರು ಅಂತಂದರೆ ಇಷ್ಟು ಅವ್ರ ಬಗ್ಗೆ ಇವರಿಗೆ ನಾವು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ನಮ್ಮ ಮೌಲ್ವಿಯವರು ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡ್ರು. ಏನೇನೋ ಅವರ ವಿದ್ಯಾಭ್ಯಾಸ ಯಾವ ರೀತಿ ಇತ್ತು, ಮತ್ತು ಅವರು ಧರ್ಮ ಗ್ರಂಥದ ಮೇಲೆ ಯಾವ ರೀತಿ ಅಭಿಪ್ರಾಯ ಹೊಂದಿದ್ರು, ಮತ್ತು ಕನ್ನಡ ಶಿಕ್ಷಕರಾಗಿ ಯಾವ ರೀತಿ ಕೆಲಸ ಮಾಡಿದ್ರು, ಮತ್ತು ಭಾಷಣಕಾರರಾಗಿ, ಜೊತೆಗೆ ಕನ್ನಡ ಶಿಕ್ಷಕರಾಗಿ ಅಂತ ಹೇಳಿದೆ ಅಲ್ವಾ ಮಕ್ಕಳೇ, ಅವರು ಮಲಗೋದಕ್ಕಿಂತ ಮುಂಚೆ 2 ಗಂಟೆ ಮುಂಚಿತವಾಗಿ ಅವರು ಪ್ರತಿದಿನ 2 ಅವರ್ ಅಂದರೆ 2 ಗಂಟೆ ಕಾಲ ಕನ್ನಡ ಪುಸ್ತಕನ ಓದ್ತಾ ಇದ್ರಂತೆ ಮಕ್ಕಳೇ. ಇವ್ರಿಗೆ ಓದಿಲ್ಲ ಅಂದರೆ ನಿದ್ದೆನೇ ಬರ್ತಾ ಇರಲಿಲ್ಲಂತೆ. ಅದರಲ್ಲೂ DVG ಗುಂಡಪ್ಪನವರು ಬರೆದಿರುವಂತಹ ಕುಮಾರವ್ಯಾಸ ಇದೆಯಲ್ಲ, ಆ ಪುಸ್ತಕದ್ದು ಅವ್ರಿಗೆ ಏನು ಬಾಯಿಗೆ ಬರ್ತಾ ಇದ್ದಂತೆ. ಅದರಲ್ಲಿರೋಂಥ ಪದಗಳಾಗಿರ್ಬೋದು, ವಾಕ್ಯಗಳಾಗಿರ್ಬೋದು, ಅದು ಅವ್ರ ಬಾಯಿಗೆ ಪೂರ್ತಿಯಾಗಿ ಬರ್ತಾ ಇತ್ತಂತೆ. DVG ಅವರು ಬರೆದಂತಹ ಪುಸ್ತಕದಲ್ಲಿರುವಂಥ ಪ್ರತಿಯೊಂದು ಸೆಂಟೆನ್ಸ್, ಪ್ರತಿಯೊಂದು ವಾಕ್ಯನೂ ಕೂಡ ಬಾಯಿಗೆ ಬರ್ತಾ ಇತ್ತಂತೆ. ಜೊತೆಗೆ ಮೌಲ್ವಿಯವರು ಗೋರೂರು ಅವರನ್ನು ಆಲಂಬಿಸಿದ ರೀತಿ ಕ್ಷಣ ಕೊನೆಯದಾಗಿ ಇವರು ಇಷ್ಟು ಹೇಳ್ಬಿಟ್ಟು ಸೈಲೆಂಟ್ ಆಗಿಬಿಟ್ರು, ಅಂದರೆ ಸ್ವಲ್ಪ ಸುಮ್ಮನೆ ಆದರು. ಅವಾಗ ಹೇಳ್ತಾರೆ ರಾಮಸ್ವಾಮಿ ಅಯ್ಯಂಗಾರ್ ಅವ್ರನ್ನ, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಹೇಳಿ ಅಂದಾಗ ರಾಮಸ್ವಾಮಿ ಅಯ್ಯಂಗಾರ್ ಅವರು ನಮ್ಮ ಊರು ಹಾಸನ ಜಿಲ್ಲೆಯ ಗೋರೂರು ಅಂತ ಹೇಳ್ತಾರಂತೆ. ಆಗ ನಮ್ಮ ಮೌಲ್ವಿಯವರಿಗೆ ಹಾಸನ ಜಿಲ್ಲೆಯ ಗೋರೂರುನ, ಹಾಗಾದರೆ ನಾನು ಹಾಸನ ಜಿಲ್ಲೆಯ ಗೋರೂರಿಗೆ ಬಂದಿದ್ದೆ, ಆದರೆ ಅವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತುಂಬ ಕೃತಿಗಳನ್ನ ರಚಿಸಿದ್ದಾರೆ. ನನಗೆ ಅಲ್ಲಿ ಬಂದಿದ್ದಾಗ ಅವ್ರ ಪರಿಚಯ ಇರಲಿಲ್ಲ. ಅಕಸ್ಮಾತ್ ಅಲ್ಲಿ ಬಂದಿದ್ದಾಗ ನಾನು ಪರಿಚಯ ಇದ್ದಿದ್ರೆ ನಾನು ಹೋಗಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಅವರು ಬರೆದಿದ್ರಲ್ಲ ನನ್ನ ಕೃತಿಗಳು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಇವರೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋದು ಇವರಿಗೆ ನಮ್ಮ ಮೌಲ್ವಿಯವರಿಗೆ ಗೊತ್ತಿಲ್ಲ ಮಕ್ಕಳೇ. ಆದರೆ ರಾಮಸ್ವಾಮಿ ಅಯ್ಯಂಗಾರ್ ಅವ್ರಿಗೆ ಇವರು ಇಷ್ಟು ಹೊತ್ತು ಏನಿತ್ತು ಆಸೆ, ಮೌಲ್ವಿಯವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಈಗ ಏನಾಯ್ತು ಗೊತ್ತಾ, ನಮ್ಮ ಮೌಲ್ವಿಯವರಿಗೆ ಇವ್ರನ್ನ ಕಾಣಬೇಕು ಅಂತ ತುಂಬ ಆಸೆ ಇತ್ತಂತೆ. ಅದನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಈ ಪಾಯಿಂಟಲ್ಲಿ ಕೊನೆಯದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ರಾಮಸ್ವಾಮಿ ಅಯ್ಯಂಗಾರ್ ಅವರು ಅವರ ಊರಿನ ಹೆಸರು ಹೇಳಿದ ತಕ್ಷಣವೇ ನಮ್ಮ ಮೌಲ್ವಿಯವರಿಗೆ ಏನಾಯಿತು, ಮನಸ್ಸಿಗೆ ಒಂಥರ, ನೀವು ಹಾಸನ ಜಿಲ್ಲೆಯ ಗೋರೂರಿನವರೇ, ನಾನು ಇತ್ತೀಚೆಗಷ್ಟೇ ನಾನು ಪ್ರಯಾಣ ಬೆಳೆಸಿದ್ದೆ. ಆದರೆ ಅಲ್ಲಿ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಂಥ ಕೃತಿಗಳನ್ನ ನಾನು ಇತ್ತೀಚೆಗಷ್ಟೇ ಓದಿದ್ದೀನಿ. ಅಲ್ಲಿ ಬಂದಾಗ ಏನಾದರೂ ನನಗೆ ಅವ್ರ ಬಗ್ಗೆ ಏನಾದ್ರು ಪರಿಚಯ ಇದ್ದಿದ್ರೆ ನಾನು ಅವ್ರನ್ನ ಭೇಟಿ ಆಗಬೇಕು ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಆವಾಗ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ಗೆ ಒಳಗೆ ಒಂಥರ ಖುಷಿ, ಅಂತಂದರೆ ಅಂತರಾತ್ಮದಲ್ಲಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಇಷ್ಟೊತ್ತಂತ ನಾನು ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದೀನಿ ಮಕ್ಕಳೇ, ಯಾವ ರೀತಿ ಅಂತಂದರೆ ಅವ್ರು ಮಾತಾಡ್ಸಲು ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ರು ಅಂತ. ಆದರೂ ಕೂಡ ಇಷ್ಟು ಪ್ರಯತ್ನ ಪಟ್ಟರೂ ಕೂಡ ಕೊನೆಯದಾಗಿ ನಮ್ಮ ಮೌಲ್ವಿಯವರೇ ರಾಮಸ್ವಾಮಿ ಅಯ್ಯಂಗಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಭೇಟಿ ಆಗಬೇಕು ಅಂತ ಬಂದಲ್ಲ ಅವ್ರ ಬಾಯಿ, ಅವಾಗ ಇವ್ರಿಗೆ ತುಂಬ ಖುಷಿ ಆಗುತ್ತೆ. ಆ ಖುಷಿಲಿ ಅಂದರೆ ಆ ಸಂತೋಷದಲ್ಲಿ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಮೌಲ್ವಿಯವರ ಮುಂದೆ ಏನು ಹೇಳ್ತಾರೆ ಗೊತ್ತಾ, ಅಕಸ್ಮಾತಾಗಿ ಮೌಲ್ವಿಯವರೇ ನಿಮ್ಮ ಮುಂದೆ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಏನಾದ್ರು ಬಂದರೆ ಹೇಗೆ ಮಾಡ್ತೀರಾ ಅಂತ ಕೇಳ್ತಾರಂತೆ. ಆಗ ಮೌಲ್ವಿಯವರು ಏನಂತ ಹೇಳ್ತಾರಂತೆ ಗೊತ್ತಾ ಮಕ್ಕಳೇ, ಮಾಡೋದೇನೋ ನಾನು ಖುಷಿಯಿಂದ ಅಪ್ಪಿಕೊಂಡ್ಬಿಡ್ತೀನಿ, ಅಂದರೆ ಆಲಿಂಗನ ಮಾಡ್ತೀನಿ, ತಬ್ಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಮೌಲ್ವಿಯವರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಹೇಳ್ತಾರಂತೆ. ಆಗ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ಎಲ್ಲಿಲ್ಲದ ಮನಸ್ಸಲ್ಲಿ ತುಂಬ ಖುಷಿ, ಸಂತೋಷ. ಯಾಕಂದರೆ ಇಷ್ಟೊತ್ತು ಪ್ರಯತ್ನ ಪಟ್ಟರು, ಇಷ್ಟೊತ್ತು ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ರು. ಆದರೆ ರಾಮಸ್ವಾಮಿ ಅಯ್ಯಂಗಾರ್ ಅವ್ರನ್ನ ನೋಡಬೇಕು ಅನ್ನೋದು ನಮ್ಮ ಮೌಲ್ವಿಯವರ ಆಸೆ ಆಗಿರುತ್ತೆ. ಆಗ ಎದುರುಗೇನೆ ಇರ್ತಾರಲ್ಲ, ಅವಾಗ ಹೇಳ್ತಾರಂತೆ, ಆ ಪ್ರಾಣಿ ನಾನೇ ಅಂತ ಹೇಳ್ತಾರಂತೆ ಮಕ್ಕಳೇ ನಕ್ಕೊಂಡು. ಪ್ರಾಣಿ ಅಂತಂದರೆ ಮನುಷ್ಯ, ಅಂದರೆ ಒಂದು ಅನಿಮಲ್ ಅಂತ ಅಂದ್ಬಿಟ್ಟು ತಮಾಷೆಗೆ ಹೇಳ್ತಾರಂತೆ. ಆ ಪ್ರಾಣಿ ನಾನೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ. ಈಗ ನಮ್ಮ ಮೌಲ್ವಿ ಇರ್ತಾರಲ್ಲ, ಇನ್ನೇನು ಮಾಡ್ತಾರೆ, ಇಷ್ಟೊತ್ತು ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಗೋರೂರು ಬಗ್ಗೆ ತಿಳ್ಕೊಬೇಕು, ರಾಮಸ್ವಾಮಿ ಅಯ್ಯಂಗಾರ್ ಅವರು ಮೌಲ್ವಿ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಪಡ್ತಾ ಇದ್ರು. ಈಗ ಮೌಲ್ವಿಯವರೇ ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರನ್ನ ತಿಳ್ಕೊಬೇಕು, ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಅವ್ರನ್ನ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆವಾಗ ಮೌಲ್ವಿಯವರಿಗೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಆ ಪ್ರಾಣಿ ನಾನೇ ಅಂತ ಅಂದಾಗ ನಮ್ಮ ಮೌಲ್ವಿಯವರು ಇರ್ತಾರಲ್ಲ, ಅವರು ಆನಂದದಿಂದ ಆಲಿಂಗನ ಮಾಡ್ತಾರೆ ಮಕ್ಕಳೇ. ಆಲಿಂಗನ ಅಂತಂದ್ರೆ ಏನು ಹೇಳಿ ಆಗಲೇ ಹೇಳಿದ್ದೀನಿ, ಒಬ್ಬರನ್ನೊಬ್ರು ತಪ್ಪಿಕೊಳ್ಳೋದು, ಪ್ರೀತಿಯಿಂದ ತಪ್ಪಿಕೊಳ್ಳೋದು, ಈ ರೀತಿ ಮಾಡ್ತಾರಂತೆ ಮಕ್ಕಳೇ. ಮಾಡಿದಾಗ ಆಲಿಂಗನ ಮಾಡಿ ಇವ್ರ ಪರಿಚಯ ಅವ್ರಿಗಾಗುತ್ತೆ, ಆ ಪರಿಚಯ ಇವ್ರಿಗಾಗುತ್ತೆ. ಕೊನೆಯದಾಗಿ ಆ ಪ್ರಾಣಿ ಅಂತ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೇಳಿದಾಗ ಮೌಲ್ವಿಯವರಿಗೆ ತುಂಬ ಖುಷಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಆಲಿಂಗನ ಮಾಡ್ತಾರೆ. ನಾನು ಅವ್ರನ್ನ ನೋಡಬೇಕು, ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೆ, ನೀವೇ ಆ ಮಹಾಪುರುಷರ ಅಂದ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು ಆಲಿಂಗನ ಮಾಡ್ತಾರೆ.
ಅವಾಗ ಹೇಳ್ತಾರೆ ನಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಅವರು ಮೌಲ್ವಿಯವರು, ಇವತ್ತೇ ಸುದಿನ ಅಂತಂದ್ರೆ ಇವತ್ತೇ ನಮಗೆ ಇಬ್ರಿಗೂ ಒಳ್ಳೆ ದಿನ. ನಾವು ಎಷ್ಟೋ ಜನ್ಮದ ತುಂಬಾ ಅತ್ಯಾಧುನಿಕ ಅಂತಂದ್ರೆ ಮಕ್ಕಳೇ, ಯಾವ ರೀತಿ ಅಂತ ಅಂದ್ರೆ ತುಂಬಾ ವರ್ಷಗಳಿಂದ ಏನೋ ಜನ್ಮದ ಸ್ನೇಹಿತರೇನೋ ಅನ್ನೋ ರೀತಿ ಅವರಿಬ್ಬರಲ್ಲಿ ಭಾವನೆ ಉಂಟಾಗುತ್ತೆ. ಆಗ ಕೊನೆಯದಾಗಿ ಇನ್ನ ಇಳ್ಕೊಂಡು ಹೋಗ್ಬೇಕಲ್ವಾ, ಅವ್ರಿಗೆ ಹೋಗ್ಬೇಕಲ್ವಾ, ಹಾಗಾಗಿ ಕೊನೆಯದಾಗಿ ಅವ್ರೇನ್ ಮಾಡ್ತಾರೆ, ತಪ್ಪಿಕೊಳ್ತಾರೆ, ಆಲಿಂಗನ ಮಾಡ್ತಾರೆ. ನೀವು ಯಾವ ಜನ್ಮದ ಮಿತ್ರರಾಗಿದ್ರ ಅಂತ ಅಂದ್ಬಿಟ್ಟು ಇಬ್ರು ಆಲಿಂಗನ ಮಾಡಿಕೊಂಡು, ಇವತ್ತು ಸುದಿನ, ದೇವರು ನಮ್ಮನ್ನ ಮತ್ತಿನ್ಯಾವ ದಿನದಲ್ಲಿ ನಮ್ಮನ್ನ ಇಬ್ಬರನ್ನು ಭೇಟಿ ಮಾಡಿಸ್ತಾರೋ ಅಂದ್ಬಿಟ್ಟು ಇಬ್ರು ಒಬ್ರಿಗೊಬ್ರು ನಮಸ್ಕರಿಸ್ತಾ ಅವರು ತಮ್ಮ ಬಸ್ಸಿಂದ ಇಳಿದ್ಬಿಟ್ಟು ಊರಿಗೆ ಹೋಗ್ತಾರೆ ಮಕ್ಕಳೇ. ಇದು ಈ ಪಾಠದಲ್ಲಿ ನೋಡಿದ್ರಲ್ವಾ, ನೋಡಿ ಮುಸಲ್ಮಾನ ಮತ್ತು ಹಿಂದೂ ಅವರ ಭಾಷೆ ಧರ್ಮ ಎಲ್ಲ ಬಿಟ್ಟು ಅವರು ಯಾವ ರೀತಿ ಐಕ್ಯತೆನ ಪಡ್ಕೊಂಡ್ರು ಅನ್ನೋದು ಈ ಕನ್ನಡ ಮೌಲ್ಯ ಪಾಠದಲ್ಲಿ ಬರುವಂಥ ಒಟ್ಟಾರೆ ಪೂರ್ತಿ ಅಂಶವಾಗಿದೆ. ನೋಡಿ ಮಕ್ಕಳೇ, ಈಗ ನಿಮಗೆ ಕನ್ನಡ ಮೌಲ್ಯದಲ್ಲಿ ಬರುವಂತಹ ಈ ಘಟನಾಂಶಗಳ ಬಗ್ಗೆ ಪೂರ್ತಿ ವಿವರಣೆ ಸಿಕ್ಕಿದೆ.